ನಮಸ್ತೆ. ತುಂಬಾ ಸ್ಪಷ್ಟವಾಗಿ ನಿನ್ನೆ ಆದ ಪಾಠದ ಭಾವಾರ್ಥವನ್ನ ನಾವು ನಿರೂಪಣೆ ಮಾಡಿದ್ದೀರಿ. ಈಗ ಇದೆ ಏಳನೇದು. ಹೌದು, ರಾಘವೇಂದ್ರ ಸ್ತೋತ್ರದ 7ನೇ ಶ್ಲೋಕ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ತನೋ ವ್ಯಾತ್ ಗುರು ರಾಘವೇಂದ್ರ. ರಾಘವೇಂದ್ರ ತೀರ್ಥರು ಇಷ್ಟೆಲ್ಲವನ್ನ ಕೊಟ್ಟು ಇಷ್ಟೆಲ್ಲವನ್ನು ಕೂಡ ನಾಶ ಮಾಡಿ ನಮ್ಮನ್ನ ರಕ್ಷಿಸಲಿ. ಏನನ್ನ ಕೊಡ್ಲಿ? ಸಂತಾನ, ಒಳ್ಳೆ ಮಕ್ಕಳನ್ನ ಕೊಡ್ಲಿ. ಸಂಪತ್, ಭಗವತ್ ಕಾರ್ಯಗಳಿಗೆ ವಿನಿಯುಕ್ತವಾಗುವಂತಹ ಸಂಪತ್ತನ್ನ ಕೊಡುವ ಹಾಗೆ ಮಾಡ್ಲಿ. ನಮ್ಮಿಂದ ಆ ಸಂಪತ್ತು ಅವರಿಗೆ ಸಿಗುವ ಹಾಗೆ ಮಾಡ್ಲಿ. ಅಷ್ಟೇ ಇಲ್ಲ, ಈ ಎರಡೂ ಕೂಡ ಸಂತಾನ ಸಂಪತ್ತು ಇವು ಎರಡು ಯಾವ್ದಕ್ ಕಾರಣ ಆಗ್ಬೇಕು ಅಂದ್ರೆ ಪರಿಶುದ್ಧ ಭಕ್ತಿಗೆ ಕಾರಣವಾಗ್ಬೇಕು. ಇಷ್ಟೆಲ್ಲ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಾರೆ, ಅವರು ವಿಷ್ಣುವಿಗೆ ವಿಮುಖರಾಗಿ ಈ ಧರ್ಮ ಮಾರ್ಗಕ್ಕೆ ವಿಮುಖರಾಗಿ ನಿಂತು ಬಿಟ್ರು ಅಂತಂತ ಹೇಳಿದ್ರೆ ಉಪಯೋಗ ಏನಂತ. ಅದಕ್ಕೆ ಪರಿಶುದ್ಧವಾದ ಭಕ್ತಿಗೆ ಕಾರಣವಾದಂತಹ ಸಂತಾನ ಸಂಪತ್ತು ಇವುಗಳನ್ನು ಕೊಡ್ಲಿ. ಹಾಗೆ ಈ ಉತ್ತಮವಾದಂತಹ ಪರಿಶುದ್ಧವಾದ ಭಕ್ತಿಗೆ ಕಾರಣವಾದ ವಿಜ್ಞಾನ, ಉತ್ತಮವಾದಂತಹ ಜ್ಞಾನವನ್ನ, ದೇಹ ಸುಪುಷ್ಟವಾದ ಆರೋಗ್ಯವಂತವಾದ ದೇಹವನ್ನ, ಸುಪಾಠವಾದಿ ಒಳ್ಳೆ ವಕ್ತೃತ್ವ ಶಕ್ತಿಯನ್ನ, ಹೇಳಿದ್ದನ್ನ ಅರ್ಥ ಮಾಡಿಕೊಡುವಂತಹ ಸಾಮರ್ಥ್ಯವನ್ನ ನಮಗೆ ಕೊಡಲಿ. ಅದನ್ನ ದತ್ವ, ಕೊಟ್ಟು ಅಂತ ಅರ್ಥ. ಯಾವ್ಯಾವುದನ್ನು ಕೊಟ್ಟು? ಸಂತಾನ, ಸಂಪತ್ತು, ಪರಿಶುದ್ಧವಾದ ಭಕ್ತಿ, ವಿಜ್ಞಾನ, ಭಗವದ್ ವಿಷಯಕವಾದಂತಹ ಅಪೂರ್ವವಾದಂತಹ ವಿಷಯಗಳ ಜ್ಞಾನ, ದೇಹ, ಭಗವತ್ ಕಾರ್ಯಗಳಿಗೆ ಉಪಯುಕ್ತವಾಗುವಂತಹ ಯೋಗ್ಯವಾದಂತಹ ಶರೀರ, ಸುಪಾಠವಾದಿ, ಉತ್ತಮವಾದಂತಹ ಶರೀರ ಪಾಠವತೆ, ಇಂದ್ರಿಯಗಳ ಶಕ್ತಿ, ಕಣ್ಣು ಕಿವಿ ಮೂಗು ಬಾಯಿ ಇವೆಲ್ಲ ಆಯಾಯ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡುವಂತಹ ಶಕ್ತಿಯನ್ನ ಕೊಟ್ಟು ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಶರೀರದಲ್ಲಿ ಹುಟ್ಟುವಂತಹ ಎಲ್ಲ ದೋಷಗಳನ್ನ, ಯಾವ ದೋಷಗಳು ನಮಗೆ ಶರೀರದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದೆಯೋ, ಜ್ವರ ಮುಂತಾದಂತಹ ರೋಗಗಳಾಗಿರಬಹುದು, ಮತ್ತೆ ದೈಹಿಕವಾದಂತಹ ಶಾರೀರಿಕವಾದಂತಹ ಎಷ್ಟೋ ನೋವುಗಳಿರುತ್ತೆ, ಆ ನೋವುಗಳನ್ನ ಪರಿಹಾರ ಮಾಡಲಿ. ಮಾನಸಿಕವಾದಂತಹ ದೋಷಗಳನ್ನ ಪರಿಹಾರ ಮಾಡಲಿ. ಆರೋಗ್ಯವನ್ನ ಚೆನ್ನಾಗಿ ಕೊಟ್ಟು ಹತ್ವ, ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ, ಹತ್ವ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ಹತ್ವ ಅಂದ್ರೆ ನಾಶ ಮಾಡಿ. ಸಹ ಗುರು ರಾಘವೇಂದ್ರ ನಹ ಅವ್ಯಾತ್, ಆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮನ್ನ ಅವ್ಯಾತ್ ರಕ್ಷಿಸಲಿ ಅಂತ ಕೇಳ್ತಾ ಇದ್ದಾರೆ. ಶರೀರೋತ್ಥ ಸಮಸ್ತ ದೋಷಾನ್, ಶರೀರದಲ್ಲಿ ಹುಟ್ಟುವಂತಹ ಕಫ ವಾತ ಪಿತ್ತ ಈ ಮೂರರ ವ್ಯತ್ಯಾಸದಿಂದ ಯಾವ ಯಾವ ದೋಷಗಳು ಶರೀರದಲ್ಲಿ ಸಂಭಾವಿತವಾಗಿದೆಯೋ ಆ ಎಲ್ಲ ದೋಷಗಳನ್ನ ಹತ್ವ ನಾಶ ಮಾಡಿ
ಸಹ ಗುರು ರಾಘವೇಂದ್ರ ನಹ ಅವ್ಯಾತ್. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮನ್ನ ರಕ್ಷಿಸಲಿ ಅಂತ ಇಷ್ಟು ಒಟ್ಟಾರೆ ಶ್ಲೋಕದ ಭಾವಾರ್ಥವನ್ನ ಹೇಳ್ತಾ ಇದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠವಾದಿ. ವಾಕ್ ವಕ್ತೃತ್ವ ಶಕ್ತಿಯನ್ನ, ದೇಹ ದೈಹಿಕವಾದಂತಹ ಶಕ್ತಿಗಳನ್ನ, ಸುಪಾಠವಾದಿ ಇಂದ್ರಿಯಗಳನ್ನು ಕೊಟ್ಟು, ಕಣ್ಣನ್ನು ಕೊಟ್ಟು ಕಾಣಿಸ್ಲೇ ಇಲ್ಲ ಅಂತಂದ್ರೆ ಕಣ್ಣು ಸರಿಯಾಗಿ ಕಾಣೋ ಹಾಗೆ ಮಾಡಿ, ಕಿವಿ ಸರಿಯಾಗಿ ಕೇಳೋ ಹಾಗೆ ಮಾಡಿ, ಕೈಕಾಲುಗಳೆಲ್ಲ ಆಯಾಯ ಕೆಲಸಗಳನ್ನು ಮಾಡೋದ್ರಲ್ಲಿ ಸಮರ್ಥವನ್ನಾಗಿ ಮಾಡಿ, ಈ ಸುಪಾಠವ ಒಳ್ಳೆ ಪಟುತ್ವವನ್ನ, ಪಾಠವ ಅಂತಂದ್ರೆ ಆ ಇಂದ್ರಿಯಗಳ ಸರಿಯಾದ ಕೆಲಸವನ್ನು ಮಾಡುವ ಹಾಗೆ ಪ್ರೇರಣೆ ಮಾಡಿ, ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ನ ಹತ್ವಾ, ಶರೀರದಲ್ಲಿ ಹುಟ್ಟುವಂತಹ ಎಷ್ಟೆಷ್ಟು ದೋಷಗಳಿವೆಯೋ ಆ ಎಲ್ಲ ದೋಷಗಳನ್ನ ಪರಿಹಾರ ಮಾಡಿ, ನಹ ಅವ್ಯಾತ್ ನಮ್ಮನ್ನ ಅವ್ಯಾತ್ ರಕ್ಷಿಸಲಿ. ಅವರಕ್ಷಣೆ ಅಂತ ಧಾತು. ಯಾರು? ಸಹ ಗುರು ರಾಘವೇಂದ್ರ, ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮನ್ನ ರಕ್ಷಿಸಲಿ ಅಂತ ಈ ಪ್ರಸಂಗದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ತನೋವ್ಯಾತ್ ಗುರು ರಾಘವೇಂದ್ರ. ಗುರು ರಾಘವೇಂದ್ರ, ಆ ಗುರು ರಾಘವೇಂದ್ರ ತೀರ್ಥರು ನಹ ಅವ್ಯಾತ್ ನಮ್ಮನ್ನ ರಕ್ಷಿಸಲಿ ಅಂತ ಈ ಶ್ಲೋಕದ ಒಟ್ಟಾರೆ ಭಾವಾರ್ಥವನ್ನ ಇದು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂತ ಹೇಳಿದ್ರೆ ಕೇಳಬಹುದು, ಅವಕಾಶ ಇದೆ. ಗುರುಜಿಯ ಸುಪಾಠವಾದಿ ಅಂದ್ರೆ ಏನದು? ಸುಪಾಠವ ಅಂತಂದ್ರೆ ಒಳ್ಳೆ ಇಂದ್ರಿಯಗಳ ಶಕ್ತಿಯನ್ನ, ಇವೇ ಮೊದಲಾದವುಗಳನ್ನ, ಇದನ್ ಬಿಟ್ಟು ಮತ್ತಿನ್ನೇನಾದ್ರೂ ಬೇಕು ಅಂತಿದ್ರ ಎಲ್ಲವನ್ನ ಅಂತ ಅರ್ಥ. ಸುಪಾಠವ ಆದೀನ್ ಇವೇ ಮೊದಲಾದವುಗಳನ್ನ ಮೊದಲಾದವುಗಳನ್ನ ದತ್ವ ಕೊಟ್ಟು ಅಂತ. ಸರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ.